ದೇಶದ ಭದ್ರತೆಗೆ ಕರಾವಳಿ ಕಾವಲು ಪಡೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಸಮುದ್ರ ಮಾರ್ಗವಾಗಿ ನಡೆಯುವಂಥ ಯಾವುದೇ ರೀತಿಯ ದುಷ್ಕೃತ್ಯಗಳಿರ್ಬೋದು, ಭಯೋತ್ಪಾದನೆ ಚಟುವಟಿಕೆಗಳಿರ್ಬೋದು, ಅದನ್ನು ತಡೆಗಟ್ಟೋದಕ್ಕೆ ಕರಾವಳಿ ಕಾವಲು ಪಡೆ ಬೇಕಾಗಿರುವಂಥದ್ದು, ಅದು ಕಟ್ಟೆಚ್ಚರವನ್ನು ವಹಿಸಬೇಕಾದ ಅವಶ್ಯಕತೆ ಇರುವಂಥದ್ದು. ಸದ್ಯಕ್ಕೆ ರಾಜ್ಯ ಸರ್ಕಾರ ಕರಾವಳಿ ಕಾವಲು ಪಡೆಗೆ ಬೇಕಾಗಿರುವಂಥ ಏನು ಇಂಧನವನ್ನು ಕಡಿತಗೊಳಿಸಿರುವಂಥದ್ದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಯಾಕಂದರೆ 24 ಗಂಟೆ ಗಸ್ತು ಮಾಡಬೇಕಾದಂಥ ಇಲಾಖೆ ಸದ್ಯ 1 ಗಂಟೆ ಗಸ್ತಿನ ಕಾರ್ಯಾಚರಣೆಯನ್ನು ಮಾಡ್ತದೆ. ಹಾಗಾಗಿ ಒಂದಷ್ಟು ಕಟ್ಟೆಚ್ಚರ ವಹಿಸುವುದು ಕಷ್ಟ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ನಮ್ಮ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಸರ್, ಈಗಾಗಲೇ ನಿಮ್ಮ ಗಮನಕ್ಕೂ ಬಂದಿರಬಹುದು, ಕರಾವಳಿ ಕಾವಲು ಪಡೆ ಅಂದರೆ ನಮ್ಮ ಕರಾವಳಿ ಭಾಗವನ್ನು ಒಂದು ಎಚ್ಚರಿಕೆಯಿಂದ ರಕ್ಷಣೆ ಮಾಡೋದಕ್ಕೆ ಇರುವಂಥದ್ದು. ಆದರೆ ಈಗ ಅದರ ಕೆಲಸವನ್ನು ಕುಂಠಿತಗೊಳಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಭಾಳ ಬೇಸರದ ಸಂಗತಿ. ಏಕೆಂದರೆ ಕರಾವಳಿಯ 3 ಜಿಲ್ಲೆಯಲ್ಲಿ ಇವತ್ತು ನಮ್ಮ ಗಡಿ ಭಾಗ ಯಾವುದು ಕೇಳಿದರೆ ಅರಬ್ಬಿ ಸಮುದ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು. ಯಾವುದೇ ಈಗ ಇರ್ಬೋದು, ಭಯೋತ್ಪಾದಕರು, ನುಸುಳುಕೋರು ಇರ್ಬೋದು, ಇನ್ನಿತರ ಯಾರೂ ಕೂಡ ಪ್ರವೇಶ ಮಾಡಬಾರದು ಎಂಬ ದೃಷ್ಟಿಕೋನದಲ್ಲಿ ಸರ್ಕಾರದ ಮೂಲಕ ಹೊಸ ಒಂದು CSP ಎಂಬ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಎಂಬ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಆದರೆ ಭದ್ರತೆಗೆ, ರಕ್ಷಣೆಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಸರ್ಕಾರ ಅವರ ವಿನಂತಿ ಇರ್ತದೆ. ಏನಂದರೆ ಇದೆಲ್ಲ ಬೇಡಿಕೆಗಳು, ಆ ಬೇಡಿಕೆಗಳಿಗೆ ಸ್ಪಂದನೆ ಮಾಡುವಂಥದ್ದು ಅವರ ಕರ್ತವ್ಯಗಳಾಗಿರ್ತದೆ ಸರ್ಕಾರ. ಆದರೆ ಇವತ್ತು ಮಿನಿಮಮ್ ಬಜೆಟನ್ನು ಇವರು ನೀಡಿದರೆ ಖಂಡಿತವಾಗಿ ಯಾವುದೇ ರೀತಿಯ ಪೆಟ್ರೋಲ್ ಮಾಡಲಿಕ್ಕಾಗಲಿ, ಯಾವುದೇ ರೀತಿಯಲ್ಲಿ ರಕ್ಷಣಾ ಕಾರ್ಯಗಳು ಮಾಡಲಿಕ್ಕೆ ಅದು ಅಸಾಧ್ಯವಾಗ್ತದೆ. ಸರ್ಕಾರ ಇವತ್ತು ಯಾವುದೋ ಅಲ್ಲಿ ಕಡಿತ ಮಾಡಿದೆ, ಡೀಸೆಲ್ ಇರ್ಬೋದು, ಅವರಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನು ಕಡಿತ ಮಾಡಿದೆ. ಅದನ್ನು ಪುನರ್ ಪರಿಶೀಲಿಸಬೇಕು. ಅವರ ಬೇಡಿಕೆಗೆ ಅನುಗುಣವಾಗಿ ಅತಿ ಹೆಚ್ಚು ಬಜೆಟನ್ನು ಅದಕ್ಕೆ ಮೀಸಲಿಡುವಂಥ ಕೆಲಸ ಸರ್ಕಾರ ಮಾಡಬೇಕು. ರಕ್ಷಣೆಗೆ, ಭದ್ರತೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಚೆಲ್ಲಾಟ ಆಡುವಂಥ ಕೆಲಸ ಸರ್ಕಾರ ಮಾಡಬಾರ್ದು ಎಂಬ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಜೊತೆಗೆ ಮೀನುಗಾರರು ಕೂಡ ಇರ್ತಾರೆ, ಅವ್ರಿಗೂ ಒಂದಷ್ಟು ಅವಘಡಗಳಾದಂಥ ಸಂದರ್ಭದಲ್ಲಿ ಈ ಕರಾವಳಿ ಕಾವಲು ಪಡೆ ರಕ್ಷಣೆಗೆ ಹೋಗ್ತದೆ, ಅದು ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ. ಓವರಾಲ್ ಒಂದು ಕಡೆ ಭದ್ರತೆ ಇರ್ಬೋದು, ಇನ್ನೊಂದು ಕಡೆ ಮೀನುಗಾರರ ಸಮಸ್ಯೆ ಆದಾಗ ಅವರ ರಕ್ಷಣೆ ಮಾಡುವಂಥದ್ದು, ಈ ಎಲ್ಲ ಒಂದು ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ವ್ಯಾಪ್ತಿಗೆ ಬರ್ತದೆ. ಅದೆಲ್ಲ ವಿಚಾರದಲ್ಲಿ ತಿಳಿದುಕೊಂಡು ಸರ್ಕಾರ ಕ್ರಮವನ್ನು ವಹಿಸಬೇಕಾಗ್ತದೆ. ಏಕೆಂದರೆ ಇವತ್ತು ಸೆಕ್ಯೂರಿಟಿ ಸಂಬಂಧಪಟ್ಟಂತೆ ಇವತ್ತು ಭಾಳಷ್ಟು ಥ್ರೆಟ್ಗಳು. ಇವತ್ತು ಕೇಂದ್ರ ಸರ್ಕಾರ ತನ್ನ ಬಜೆಟ್ನ 50% ನಮ್ಮ ದೇಶದ ಆರ್ಥಿಕದ ಬಜೆಟ್ನ 50% ಇವತ್ತು ಡಿಫೆನ್ಸ್ಗೆ ಇಡ್ತದೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ 50% ಇಡಬೇಕಂತಲ್ಲ, ಅಗತ್ಯ ಇದ್ದ ಕಡೆಗಳಲ್ಲಿ ಇವತ್ತು CCTV ಅಳವಡಿಕೆ ಮಾಡೋದಿರ್ಬೋದು, ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಚೆಕ್ ಪೋಸ್ಟ್ಗಳನ್ನು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಈಗ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಸಂಬಂಧಪಟ್ಟಂಥ ವ್ಯವಸ್ಥೆಗಳಿಗೆ ವಿಶೇಷವಾಗಿ ಮುತುವರ್ಜಿ ವಹಿಸಿ ಅದಕ್ಕೆ ಅನುದಾನವನ್ನು ಮೀಸಲಿಡಬೇಕು. ಇಲ್ಲದಿದ್ದಲ್ಲಿ ನಾಳೆ ಏನಾದರೂ ಅನಾಹುತಗಳಾದಾಗ ಅದಕ್ಕೆ ರಾಜ್ಯ ಸರ್ಕಾರ ನೇರ ಹೊಣೆ ಆಗ್ತದೆ. ಯಾಕೆಂದರೆ ಮಂಗಳೂರಿನ ಕೋಟೆಕಾರ್ನ ಒಂದು ಬ್ಯಾಂಕ್ ದರೋಡೆ ಇರ್ಬೋದು, ಅಂತ ಭಾಳಷ್ಟು ಕಾರ್ಯಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಆ ಎಲ್ಲ ಕಾರ್ಯಗಳಿಗೆ ಈ ರೀತಿಯಲ್ಲಿ ನಾವು ಯಾವುದೇ ರೀತಿಯ ಭದ್ರತೆಗೆ ಸಂಬಂಧಪಟ್ಟಂತೆ ನಾವು ಕ್ರಮವನ್ನು ಜರುಗಿಸಿದ್ದಾಗ ಇನ್ನಿತರರಿಗೆ ಇನ್ನಷ್ಟು ಅದು ಸುಲಭ ದಾರಿ ಕಂಡುಹಿಡಲಿಕ್ಕೆ ಆಗ್ತದೆ. ಅದರಿಂದಾಗಿ ಇನ್ನೊಂದು, ನಾವು ಮಂಗಳೂರು, ಉಡುಪಿಯನ್ನು ನೋಡಿದರೆ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕೂಡ ಹೇಳ್ತೇವೆ. ಹಾಗಾಗಿ ಬೇರೆ ಕಣ್ಣಿಟ್ಟವರಿಗೆ ಒಂದು ಅವಕಾಶ. ನಿಜವಾಗಿಯೂ ಸರ್ಕಾರ ನಮ್ಮ ಕರಾವಳಿ 3 ಜಿಲ್ಲೆ, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ನಮ್ಮ ಕಾರವಾರ ಇರ್ಬೋದು, ಒಂದು ಕರಾವಳಿ ಭಾಗ ಅಂತೇಳಿದರೆ ತಮಗೆಲ್ಲರಿಗೂ ಗೊತ್ತುಂಟು. ಇವತ್ತು ಒಂದು ಕಡೆ ಸರ್ಕಾರ ನಮ್ಮ ಮೇಲೆ ಒಂದು ಬೇರೆ ರೀತಿಯ ಒಂದು ದೃಷ್ಟಿಕೋನ ಹಿಡ್ಕೊಂಡು ಮಾಡ್ತಿದೆ. ಆದರೆ ಇದಕ್ಕೆಲ್ಲ ಒಂದು ನೆಮ್ಮದಿ, ಒಂದು ಪೀಸ್ಫುಲ್ಲಾಗಿರಬೇಕಾದ್ರೆ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಬೇಕು. ಇದಕ್ಕೆ ಯಾವುದೇ ರೀತಿಯ ಅನಾಹುತಗಳು, ಯಾವುದೇ ರೀತಿಯ ದರೋಡೆಗಳಾಗದ ರೀತಿಯಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾದ ಅನಿವಾರ್ಯತೆ ಇಲ್ಲಿ ಇದೆ. ಕರಾವಳಿಯ ಒಂದಷ್ಟು ರಕ್ಷಣೆಗೆ, ಈ ಭಾಗದ ಜನರ ರಕ್ಷಣೆಗೆ ಇರ್ಬೋದು ಅಥವಾ ದೇಶದ ರಕ್ಷಣೆಗೆ ಇರ್ಬೋದು, ಸರ್ಕಾರ ಮುಂದಾಗಬೇಕು. ಅದರಲ್ಲಿ ಯಾವುದೇ ರೀತಿಯ ಕಡಿತ ಮಾಡಿ ಸರ್ಕಾರದ ನಿರ್ವಹಣೆ ಮಾಡೋದಕ್ಕೆ ಮುಂದಾಗಬಾರ್ದು ಅನ್ನುವಂಥ ಮಾತನ್ನು ಹೇಳಿದರೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ದೇಶದ ಭದ್ರತೆಗೆ ಕರಾವಳಿ ಕಾವಲು ಪಡೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಸಮುದ್ರ ಮಾರ್ಗವಾಗಿ ನಡೆಯುವಂಥ ಯಾವುದೇ ರೀತಿಯ ದುಷ್ಕೃತ್ಯಗಳಿರ್ಬೋದು, ಭಯೋತ್ಪಾದನೆ ಚಟುವಟಿಕೆಗಳಿರ್ಬೋದು, ಅದನ್ನು ತಡೆಗಟ್ಟೋದಕ್ಕೆ ಕರಾವಳಿ ಕಾವಲು ಪಡೆ ಬೇಕಾಗಿರುವಂಥದ್ದು, ಅದು ಕಟ್ಟೆಚ್ಚರವನ್ನು ವಹಿಸಬೇಕಾದ ಅವಶ್ಯಕತೆ ಇರುವಂಥದ್ದು. ಸದ್ಯಕ್ಕೆ ರಾಜ್ಯ ಸರ್ಕಾರ ಕರಾವಳಿ ಕಾವಲು ಪಡೆಗೆ ಬೇಕಾಗಿರುವಂಥ ಏನು ಇಂಧನವನ್ನು
ಕಡಿತಗೊಳಿಸಿರುವಂಥದ್ದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಯಾಕಂದರೆ 24 ಗಂಟೆ ಗಸ್ತು ಮಾಡಬೇಕಾದಂಥ ಇಲಾಖೆ ಸದ್ಯ 1 ಗಂಟೆ ಗಸ್ತಿನ ಕಾರ್ಯಾಚರಣೆಯನ್ನು ಮಾಡ್ತದೆ. ಹಾಗಾಗಿ ಒಂದಷ್ಟು ಕಟ್ಟೆಚ್ಚರ ವಹಿಸುವುದು ಕಷ್ಟ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ನಮ್ಮ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಸರ್, ಈಗಾಗಲೇ ನಿಮ್ಮ ಗಮನಕ್ಕೂ ಬಂದಿರಬಹುದು, ಕರಾವಳಿ ಕಾವಲು ಪಡೆ ಅಂದರೆ ನಮ್ಮ ಕರಾವಳಿ ಭಾಗವನ್ನು ಒಂದು ಎಚ್ಚರಿಕೆಯಿಂದ ರಕ್ಷಣೆ ಮಾಡೋದಕ್ಕೆ ಇರುವಂಥದ್ದು. ಆದರೆ ಈಗ ಅದರ ಕೆಲಸವನ್ನು ಕುಂಠಿತಗೊಳಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಭಾಳ ಬೇಸರದ ಸಂಗತಿ. ಏಕೆಂದರೆ ಕರಾವಳಿಯ 3 ಜಿಲ್ಲೆಯಲ್ಲಿ ಇವತ್ತು ನಮ್ಮ ಗಡಿ ಭಾಗ ಯಾವುದು ಕೇಳಿದರೆ ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು. ಯಾವುದೇ ಈಗ ನೀವು ಇರ್ಬೋದು, ಭಯೋತ್ಪಾದಕರು, ನುಸುಳುಕೋರು ಇರ್ಬೋದು, ಇನ್ನಿತರ ಯಾರೂ ಕೂಡ ಪ್ರವೇಶ ಮಾಡಬಾರದೆಂಬ ದೃಷ್ಟಿಕೋನದಲ್ಲಿ ಸರ್ಕಾರದ ಮೂಲಕ ಹೊಸ ಒಂದು CSP ಎಂಬ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಎಂಬ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಆದರೆ ಭದ್ರತೆಗೆ, ರಕ್ಷಣೆಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಸರ್ಕಾರ ಅವರ ವಿನಂತಿ ಇರ್ತದೆ. ಏನಂದರೆ ಇದೆಲ್ಲ ಬೇಡಿಕೆಗಳು, ಆ ಬೇಡಿಕೆಗಳಿಗೆ ಸ್ಪಂದನೆ ಮಾಡುವಂಥದ್ದು ಅವರ ಕರ್ತವ್ಯಗಳಾಗಿರ್ತದೆ ಸರ್ಕಾರ. ಆದರೆ ಇವತ್ತು ಮಿನಿಮಮ್ ಬಜೆಟನ್ನು ಇವರು ನೀಡಿದರೆ ಖಂಡಿತವಾಗಿ ಯಾವುದೇ ರೀತಿಯ ಪೆಟ್ರೋಲ್ ಮಾಡಲಿಕ್ಕಾಗಲಿ, ಯಾವುದೇ ರೀತಿಯಲ್ಲಿ ರಕ್ಷಣಾ ಕಾರ್ಯಗಳು ಮಾಡಲಿಕ್ಕೆ ಅದು ಅಸಾಧ್ಯವಾಗ್ತದೆ. ಸರ್ಕಾರ ಇವತ್ತು ಯಾವುದೇ ಅಲ್ಲಿ ಕಡಿತ ಮಾಡಿದೆ, ಡೀಸೆಲ್ ಇರ್ಬೋದು, ಅವರಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನು ಕಡಿತ ಮಾಡಿದೆ, ಅದನ್ನು ಪುನರ್ ಪರಿಶೀಲಿಸಬೇಕು. ಅವರ ಬೇಡಿಕೆಗೆ ಅನುಗುಣವಾಗಿ ಅತಿ ಹೆಚ್ಚು ಬಜೆಟನ್ನು ಅದಕ್ಕೆ ಮೀಸಲಿಡುವಂಥ ಕೆಲಸ ಸರ್ಕಾರ ಮಾಡಬೇಕು. ರಕ್ಷಣೆಗೆ, ಭದ್ರತೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಚೆಲ್ಲಾಟ ಆಡುವಂಥ ಕೆಲಸ ಸರ್ಕಾರ ಮಾಡಬಾರ್ದೆಂಬ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಜೊತೆಗೆ ಮೀನುಗಾರರು ಕೂಡ ಇರ್ತಾರೆ, ಅವ್ರಿಗೂ ಒಂದಷ್ಟು ಅವಘಡಗಳಾದಂಥ ಸಂದರ್ಭದಲ್ಲಿ ಈ ಕರಾವಳಿ ಕಾವಲು ಪಡೆ ರಕ್ಷಣೆಗೆ ಹೋಗ್ತದೆ, ಅದು ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ. ಓವರಾಲ್ ಒಂದು ಕಡೆ ಭದ್ರತೆ ಇರ್ಬೋದು, ಇನ್ನೊಂದು ಕಡೆ ಮೀನುಗಾರರ ಸಮಸ್ಯೆ ಆದಾಗ ಅವರ ರಕ್ಷಣೆ ಮಾಡುವಂಥದ್ದು, ಈ ಎಲ್ಲ ಒಂದು ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ವ್ಯಾಪ್ತಿಗೆ ಬರ್ತದೆ. ಅದೆಲ್ಲ ವಿಚಾರದಲ್ಲಿ ತಿಳಿದುಕೊಂಡು ಸರ್ಕಾರ ಕ್ರಮವನ್ನು ವಹಿಸಬೇಕಾಗ್ತದೆ. ಏಕೆಂದರೆ ಇವತ್ತು ಸೆಕ್ಯೂರಿಟಿ ಸಂಬಂಧಪಟ್ಟಂತೆ ಇವತ್ತು ಭಾಳಷ್ಟು ಥ್ರೆಟ್ಗಳು. ಇವತ್ತು ಕೇಂದ್ರ ಸರ್ಕಾರ ತನ್ನ ಬಜೆಟ್ನ 50% ನಮ್ಮ ದೇಶದ ಆರ್ಥಿಕದ ಬಜೆಟ್ನ 50% ಇವತ್ತು ಡಿಫೆನ್ಸ್ಗೆ ಇಡ್ತದೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ 50% ಇಡಬೇಕಂತಲ್ಲ, ಅಗತ್ಯ ಇದ್ದ ಕಡೆಗಳಲ್ಲಿ ಇವತ್ತು CCTV ಅಳವಡಿಕೆ ಮಾಡೋದಿರ್ಬೋದು, ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಚೆಕ್ ಪೋಸ್ಟ್ಗಳನ್ನು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಈಗ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಸಂಬಂಧಪಟ್ಟಂಥ ವ್ಯವಸ್ಥೆಗಳಿಗೆ ವಿಶೇಷವಾಗಿ ಮುತುವರ್ಜಿ ವಹಿಸಿ ಅದಕ್ಕೆ ಅನುದಾನವನ್ನು ಮೀಸಲಿಡಬೇಕು. ಇಲ್ಲದಿದ್ದಲ್ಲಿ ನಾಳೆ ಏನಾದರೂ ಅನಾಹುತಗಳಾದಾಗ ಅದಕ್ಕೆ ರಾಜ್ಯ ಸರ್ಕಾರ ನೇರ ಹೊಣೆ ಆಗ್ತದೆ. ಯಾಕೆಂದರೆ ಮಂಗಳೂರಿನ ಕೋಟೆಕಾರ್ನ ಒಂದು ಬ್ಯಾಂಕ್ ದರೋಡೆ ಇರ್ಬೋದು, ಅಂತ ಭಾಳಷ್ಟು ಕಾರ್ಯಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಆ ಎಲ್ಲ ಕಾರ್ಯಗಳಿಗೆ ಈ ರೀತಿಯಲ್ಲಿ ನಾವು ಯಾವುದೇ ರೀತಿಯ ಭದ್ರತೆಗೆ ಸಂಬಂಧಪಟ್ಟಂತೆ ನಾವು ಕ್ರಮವನ್ನು ಜರುಗಿಸಿದ್ದಾಗ ಇನ್ನಿತರರಿಗೆ ಇನ್ನಷ್ಟು ಅದು ಸುಲಭ ದಾರಿ ಕಂಡುಹಿಡಲಿಕ್ಕೆ ಆಗ್ತದೆ. ಅದರಿಂದಾಗಿ ಇನ್ನೊಂದು, ನಾವು ಮಂಗಳೂರು, ಉಡುಪಿಯನ್ನು ನೋಡಿದರೆ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕೂಡ ಹೇಳ್ತೇವೆ. ಹಾಗಾಗಿ ಬೇರೆ ಕಣ್ಣಿಟ್ಟವರಿಗೆ ಒಂದು ಅವಕಾಶ. ನಿಜವಾಗಿಯೂ ಸರ್ಕಾರ ನಮ್ಮ ಕರಾವಳಿ 3 ಜಿಲ್ಲೆ, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ನಮ್ಮ ಕಾರವಾರ ಇರ್ಬೋದು, ಒಂದು ಕರಾವಳಿ ಭಾಗ ಅಂತೇಳಿದರೆ ತಮಗೆಲ್ಲರಿಗೂ ಗೊತ್ತುಂಟು. ಇವತ್ತು ಒಂದು ಕಡೆ ಸರ್ಕಾರ ನಮ್ಮ ಮೇಲೆ ಒಂದು ಬೇರೆ ರೀತಿಯ ಒಂದು ದೃಷ್ಟಿಕೋನ ಹಿಡ್ಕೊಂಡು ಮಾಡ್ತಿದೆ. ಆದರೆ ಇದಕ್ಕೆಲ್ಲ ಒಂದು ನೆಮ್ಮದಿ, ಒಂದು ಪೀಸ್ಫುಲ್ಲಾಗಿರಬೇಕಾದ್ರೆ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಬೇಕು. ಇದಕ್ಕೆ ಯಾವುದೇ ರೀತಿಯ ಅನಾಹುತಗಳು, ಯಾವುದೇ ರೀತಿಯ ದರೋಡೆಗಳಾಗದ ರೀತಿಯಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾದ ಅನಿವಾರ್ಯತೆ ಇಲ್ಲಿ ಇದೆ. ಕರಾವಳಿಯ ಒಂದಷ್ಟು ರಕ್ಷಣೆಗೆ, ಈ ಭಾಗದ ಜನರ ರಕ್ಷಣೆಗೆ ಇರ್ಬೋದು ಅಥವಾ ದೇಶದ ರಕ್ಷಣೆಗೆ ಇರ್ಬೋದು, ಸರ್ಕಾರ ಮುಂದಾಗಬೇಕು. ಅದರಲ್ಲಿ ಯಾವುದೇ ರೀತಿಯ ಕಡಿತ ಮಾಡಿ ಸರ್ಕಾರದ ನಿರ್ವಹಣೆ ಮಾಡೋದಕ್ಕೆ ಮುಂದಾಗಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.